ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪೃಥ್ವಿ ಕನ್ನಡಿಗ. ಫ್ರೆಂಡ್ಸ್, ಇವತ್ತೇನೆಂದರೆ ನೀವೆಲ್ಲಾದರೂ ಕೇಳಿರ್ಬೋದು ಅಥವಾ ನೋಡಿರ್ಬೋದು, ನಿಮಗೇನಾದರೂ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ, ನೀವೇನಾದರೂ ಯೂಟ್ಯೂಬರ್ ಆಗಬೇಕು ಅಂತ ಇದ್ದರೆ ನಮ್ಮ ಪೇಜ್ನ ಮೊದಲು ಫಾಲೋ ಮಾಡಿ, ಆಮೇಲೆ ನೀವು ನಮಗೆ ಅಮೌಂಟ್ನ ಪೇ ಮಾಡಿ, ನಾವು ನಿಮಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡ್ತೀವಿ, ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡಿಕೊಡ್ತೀವಿ. ಹೌದು, 100 ರೂಪಾಯಿಗೆ ಇಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸ್ ಜೊತೆಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡಿಕೊಡ್ತಾರೆ. ಏನು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಿರೋ ಯೂಟ್ಯೂಬರಲ್ಲಿ ಆ ಯೂಟ್ಯೂಬು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಅಷ್ಟೆಲ್ಲ ರಿಸ್ಕೇ ಬೇಡ. ಒಂದೇ ದಿನದಲ್ಲಿ 24 ಗಂಟೆಯಲ್ಲಿ ನಿಮಗೆ ಅದೊಂದು ಕ್ರೈಟೀರಿಯಾ ಏನಿದೆ ನಿಮಗೆ ಅದನ್ನು ಕಂಪ್ಲೀಟ್ ಮಾಡಿ ಕೊಡ್ತಾರೆ ಕೆಲವೊಂದು ಪೇಜ್ನವರು, ಆಯಿತಾ. ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಾದರೂ ನೋಡಿರ್ಬೋದು ಅಥವಾ ಒಂದು ಫೇಸ್ಬುಕ್ ಪೇಜಲ್ಲಾದರೂ ನೋಡಿರ್ಬೋದು. ಈ ಥರ ಇದನ್ನು ಪೇಯ್ಡ್ ಪ್ರಮೋಷನ್ ಅಂತಾರೆ, ಆಯಿತಾ. ನಾವು ದುಡ್ಡನ್ನ ಕೊಟ್ಬಿಟ್ಟು ಅವರಿಗೆ ನಮ್ಮ ಚಾನಲ್ಗೆ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ನ ಹಾಕ್ಸ್ಕೊಳೋದು, ಆಯಿತಾ. ಅಲ್ಲಿ ನಿಮಗೆ ಸಿಗೋಂಥ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ಅವರು ನಿಮ್ಮ ವೀಡಿಯೋಗಳ್ನ ನೋಡ್ತಾರಾ ಇಲ್ವಾ, ಇವೆಲ್ಲ ವಿಷಯಗಳು ಏನೇನಿದಾವೋ ಇವೆಲ್ಲದಕ್ಕೂ ಉತ್ತರ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ, ನೋಟಿಫಿಕೇಷನಲ್ಲಿ ಬೆಲ್ಲೈಕನಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ, ಯಾಕಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಬೇಗ ನಿಮಗೆ ರೀಚ್ ಆಗುತ್ತೆ, ಆಯಿತಾ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗ ಇಲ್ಲಿ ನೀವು ಮೊದಲು ಏನಂದರೆ ಯೂಟ್ಯೂಬ್ನಲ್ಲಿ ನೀವು ಯೂಟ್ಯೂಬರ್ ಆಗಬೇಕಂತ ಇದ್ದರೆ ಅಥವಾ ಯೂಟ್ಯೂಬಿಂದ ಅರ್ನ್ ಮಾಡಬೇಕಂತ ಇದ್ದರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಯೂಟ್ಯೂಬ್ ಫೀಲ್ಡಿಗೆ ಯಾರ್ಯಾರೆಲ್ಲ ಬರ್ತಾರೋ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕಂತಾಗಲಿ ಈ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಯಾರ್ಯಾರೆಲ್ಲ ಬರ್ತಾರೋ ಅವ್ರು ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಿರುತ್ತೆ, 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಿರುತ್ತೆ. ಆದರೆ ಈಗ ಏನಂದರೆ ಇದು ತುಂಬ ಕಷ್ಟ ಆಗಿಬಿಡುತ್ತೆ ಕೆಲವೊಬ್ಬರಿಗೆ, ಆಯಿತಾ. ವೀಡಿಯೋ ಮಾಡಾಕ್ದಲೇ ವೀಡಿಯೋ ಮಾಡಿ ಹಾಕಿದ್ರು ಕೂಡ ಸರಿಯಾಗಿ ರೀಚ್ ಸಿಗದೆ ಇರೋದ್ರಿಂದ ಕೆಲವೊಬ್ರು ಏನು ಮಾಡ್ತಾರೆ, ಈಗ ಸ್ಟ್ರೈಟ್ ದಾರಿಯಲ್ಲಿ ಹೋಗೋದಕ್ಕಿಂತ ಕೆಲವೊಂದು ಏರಿಯಾ ಅಂದಮೇಲೆ ಒಂದು ಸ್ಟ್ರೈಟ್ ದಾರಿ ಇದ್ಮೇಲೆ ಅಡ್ಡ ದಾರಿಗಳು ಇರ್ತವೆ. ಇದೇ ರೀತಿ ಈ ಶಾರ್ಟ್ ಕಟ್ಟಲ್ಲಿ ಹೋಗೋದಕ್ಕಂತಲೇ ಯೂಟ್ಯೂಬ್ನಲ್ಲಿ ಏನು ಮಾಡ್ತಾರೆ ಅಂದರೆ ದುಡ್ಡು ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ನ ಹಾಕಿಸ್ಕೊಳೋದು, ಆಯಿತಾ. ಇದನ್ನು ನೀವು ನೋಡಿರ್ಬೋದು, ಕೆಲವೊಂದು ಪೇಜ್ಗಳಾಗಿರ್ಬೋದು ಇದ್ದಾವೆ, ಸಖತ್ತಿದ್ದಾವೆ, ಆಯಿತಾ. ನಾನು ನೋಡಿದ್ದೀನಿ. ಏನಂದರೆ ಇಲ್ಲಿ ನಿಮಗೆ 100 ರೂಪಾಯಿ ಕೊಟ್ಟರೆ ಸಾಕು ಇಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಇರ್ತಾರೆ, ಆಯಿತಾ. ಅಥವಾ 500 ರೂಪಾಯಿವರೆಗೂ 4000 ವಾಚ್ ಟೈಮು 1000 ಸಬ್ಸ್ಕ್ರೈಬರ್ಸ್ ನಿಮಗೆ ಸಿಗ್ತಾರೆ. ಅದರಲ್ಲಿ ಏನಂದರೆ 100 ರೂಪಾಯಿಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಕೊಡ್ತಾರಲ್ಲ, ಆ ಒಂದು ಸಬ್ಸ್ಕ್ರೈಬರ್ಸ್ ಏನಿರ್ತಾರೋ ನಿಮಗೆ ಆ ಸಬ್ಸ್ಕ್ರೈಬರ್ಸ್ ನೀವು 1000 ಸಬ್ಸ್ಕ್ರೈಬರ್ಸ್ ಹಾಕಿಸ್ಕೊಂಡಿರಿ ಅವ್ರ ಹತ್ರ, ಅವ್ರು ಯಾರು ನಿಮ್ಮ ವೀಡಿಯೋ ನೋಡಾಗಲಿ ಅಥವಾ ನಿಮ್ಮ ಟ್ಯಾಲೆಂಟ್ ನೋಡಾಗಲಿ ಸಬ್ಸ್ಕ್ರೈಬ್ ಆದರೂ ಅಲ್ವೇ ಅಲ್ಲ, ಆಯಿತಾ. ನೀವು ಅವ್ರಿಗೆ ಏನಾದರೂ ನಮಗೆ ಈ ವಿಡಿಯೋ ನೀವು ಅಂದರೆ 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗ್ಬೇಕಂತಿದ್ರೆ ನೀವೇನು ಮಾಡ್ತೀರಾ ಅಂದರೆ ಅವ್ರು ಕೇಳೋದಿಷ್ಟೇ, ನಮಗೆ ಅಮೌಂಟ್ ಪೇ ಮಾಡಿ ನಿಮ್ಮ ಚಾನಲ್ನ ಲಿಂಕ್ ಕಳಿಸಿ ಅಂತ ಕೇಳ್ತಾರೆ. ನೀವು ನಿಮ್ಮ ಚಾನಲ್ನ ಲಿಂಕ್ನ ತಗೊಂಡು ಅವ್ರಿಗೆ ಶೇರ್ ಮಾಡಿದ್ರಿ ಅಂದರೆ ಅವರು ಆ ಒಂದು ಲಿಂಕ್ನ ಇಟ್ಕೊಂಡು ಈ ಬ್ರೌಸರ್ ಬರುತ್ತವೆ ಚಿಕ್ಕವು, ಆ ಥರ ಬ್ರೌಸರಲ್ಲಿ ಹಾಕ್ಬಿಟ್ಟು ಒಂದು 14-15 ಸ್ಕ್ರೀನ್ ಇರೋ ಒಂದು ಬ್ರೌಸರಲ್ಲಿ ಹಾಕ್ಬಿಟ್ಟು ವೀಡಿಯೋ ಪ್ಲೇ ಮಾಡಿ ಬಿಟ್ಬಿಡ್ತಾರೆ. ಅಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಆಯಿತಾ. ಇಲ್ಲಿ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಇನ್ನೊಂದು ಕಡೆ ಸಬ್ಸ್ಕ್ರೈಬರ್ಸ್ ಕೂಡ ಹಂಗೆ ಕೌಂಟ್ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ಕು. ಅವ್ರದ್ದೊಂದು ಸಿಸ್ಟಮ್ ಇರುತ್ತೆ, ಸಿಸ್ಟಮ್ನಲ್ಲಿ ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ, ಆಯಿತಾ. ಏನಂದರೆ ಅವ್ರಿಗೆ ಅದೇ ಕೆಲಸ ಆಗಿರುತ್ತೆ, ಆಯಿತಾ. ಅವರಿಗೆ ಈ ಥರ ದುಡ್ಡು ಇಸ್ಕೊಂಬಿಟ್ಟು ಪ್ರಮೋಷನ್ ಮಾಡಿ ಕೊಟ್ಬಿಡೋದು. ಕೆಲವೊಂದು ಚಾನಲ್ಗಳು ನಾನು ಎಷ್ಟೋ ಚಾನಲ್ಗಳು ನೋಡಿದ್ದೀನಿ, ಈಗಲೂ ಯೂಟ್ಯೂಬಲ್ಲಿ ಇದ್ದಾವೆ, ನೀವು ಕೂಡ ಚೆಕ್ ಮಾಡ್ಬೋದು, ಆಯಿತಾ. ಎಷ್ಟೋ ಚಾನಲ್ಗಳಿಗೆ ವ್ಯೂಸ್ ಬಂದಿರೋಲ್ಲ, ಚಾನಲ್ಗೆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿರೋದು ಸರಿಯಾಗಿ, ಆದರೂ ಆ ಚಾನಲ್ಗಳಿಗೆ 500ರಿಂದ 1000ವರೆಗೂ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಆಯಿತಾ. ಈ ಥರ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಈ ಥರ ಈಗ ಒಂದು ವೀಡಿಯೋ ನಾವು ಶೇರ್ ಮಾಡ್ತೀವಲ್ಲ ಲಿಂಕ್, ಆ ಲಿಂಕಿಂದ ಅವರು ವೀಡಿಯೋನ ಪ್ಲೇ ಮಾಡಿ ಬಿಟ್ಬಿಡ್ತಾರೆ ಬ್ರೌಸರಲ್ಲಿ. ಆಮೇಲೆ ನಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಇಲ್ಲಿ ಫಾಲೋವರ್ಸ್ ಕೂಡ ಅಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಹೋಗ್ತಾರೆ ನಮಗೆ. ಆದರೆ ಇಲ್ಲಿ ಏನಾಗೋದು ಅಂದರೆ ಅವ್ರ್ಯಾರು ನಮ್ಮ ಟ್ಯಾಲೆಂಟ್ ನೋಡಾಗಿರಲಿ ಅಥವಾ ನಾವು ವೀಡಿಯೋ ಮಾಡಾಕ್ತಿರೋ ಕ್ಯಾಟಗರಿ ವೀಡಿಯೋಗಳ್ನ ನೋಡಾಗಲಿ ಅವರು ನಮಗೆ ಸಬ್ಸ್ಕ್ರೈಬ್ ಆದ್ರೆ ಅಲ್ವೇ ಅಲ್ಲ, ಆಯಿತಾ. ಇಲ್ಲಿ ಏನಾಗುತ್ತೆ ಅಂದರೆ ನೀವೇನಾದರೂ ಆ ಥರ ಹಾಕಿಸ್ಕೊಂಡ್ರಿ, ಆಯಿತು ಸರಿ ಆಯಿತು, ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ನ ಹಾಕ್ಸ್ಕೊಳ್ರಿ, ದುಡ್ಡು ಕೊಟ್ಟು ಇಲ್ಲಿ ಸಬ್ಸ್ಕ್ರೈಬರ್ಸ್ ಹಾಕ್ಸ್ಕೊಂಡ್ರು ಏನಾಗುತ್ತೆ ಅಂದರೆ ಮೊದಲು ನಾನು ಹೇಳಿದ್ದೀನಿ, ಯೂಟ್ಯೂಬ್ನಲ್ಲಿ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾದ್ಮೇಲೆ ಮೊದಲು ರೀಚ್ ಆಗೋದು ಯಾರಿಗೆ, ಸಬ್ಸ್ಕ್ರೈಬರ್ಸ್ಗೆ, ಆಯಿತಾ. ಈಗ ನಾನು ವೀಡಿಯೋ ಹಾಕ್ತಿದ್ದೀನಿ ಅಂದರೆ ಮೊದಲು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಈ ವಿಡಿಯೋ ರೀಚ್ ಆಗುತ್ತೆ. ಆ ವಿಡಿಯೋ ಇದೇ ರೀತಿಯೇ ಈಗ ಏನು ಇರ್ತಾರಲ್ಲ ಸಬ್ಸ್ಕ್ರೈಬರ್ಸ್, ಅವ್ರು ಯಾರು ಒರಿಜಿನಲ್ ಸಬ್ಸ್ಕ್ರೈಬರ್ಸ್ ಆಗಿರಲ್ಲ, ನೀವು ದುಡ್ಡು ಕೊಟ್ಟು ಹಾಕಿಸ್ಕೊಂಡ್ರೆ ಅವ್ರು ಯಾರು ಎಲ್ಲ ಬಾಟ್ ಸಬ್ಸ್ಕ್ರೈಬರ್ಸ್ ಅವರಲ್ಲ, ಫೇಕ್ ಸಬ್ಸ್ಕ್ರೈಬರ್ಸ್, ಸುಮ್ಮನೆ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿರೋ ಅವನ್ನ ಅಲ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಹಾಕ್ತಾರೆ ಅಷ್ಟೇ. ಹಾಕಿದಾದ್ಮೇಲೆ ಅವ್ರು ಏನಾಗುತ್ತೆ ಅಂದರೆ ನಿಮಗೆ ಹೋಗುತ್ತಲ್ಲ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋಗಳು ಅವ್ರಿಗೆ ಹೋಗುತ್ತೆ, ಸರಿನಾ. ಸಬ್ಸ್ಕ್ರೈಬರ್ಸ್ಗೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಆಗ ಏನಾಗುತ್ತೆ ಅಂದರೆ ಯೂಟ್ಯೂಬಲ್ಲಿ ನಿಮಗೆ ಒಳ್ಳೊಳ್ಳೆ ವ್ಯೂಸ್ ಸಿಗಲಿಲ್ಲ,
ಸಬ್ಸ್ಕ್ರೈಬರ್ಸ್ ಹೋದ್ರೂ ಕೂಡ ಸಬ್ಸ್ಕ್ರೈಬರ್ಸು ಓಪನ್ ಮಾಡಲಿಲ್ಲ, ಯಾಕಂದರೆ ಬಾಟ್ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಅವ್ರು ಓಪನ್ ಮಾಡಲ್ಲ, ನಿಮ್ಮ ವಿಡಿಯೋ ಮತ್ತೆ ನೋಡೋದಿಲ್ಲ. ಈ ಒಂದು ಕಾರಣದಲ್ಲಿ ನಿಮ್ಗೆ ಏನಾಗುತ್ತೆ, ಚಾನಲ್ಲು ವ್ಯೂಸ್ ಏನಿರುತ್ತೋ ಆವ್ರೇಜ್ ವ್ಯೂಸ್ ಕೂಡ ಡೌನ್ ಆಗುತ್ತೆ. ಕೊನೆಗೆ ನಿಮ್ಮ ಚಾನಲ್ ಇಟ್ಕೊಂಡು ವೇಸ್ಟು ಆ ಥರ ಆಗುತ್ತೆ. ಒಂದಲ್ಲ ಒಂದಿನ ಹಿಂಗೆ ಆದರೆ ಯೂಟ್ಯೂಬ್ನವರೇ ಡಿಲೀಟ್ ಮಾಡಿ ಬಿಸಾಕ್ಬಿಡ್ತಾರೆ ನಿಮ್ಮ ಚಾನಲ್. ಈ ರೀತಿ ಪ್ರಾಬ್ಲಮ್ ಅಂತೂ ಆಗೋದಂತೂ ಫಿಕ್ಸು, ಆಯಿತಾ. ಸೊ ಅದಕ್ಕೆ ನೆಕ್ಸ್ಟು ಇಲ್ಲಿ ದುಡ್ಡು ಬರಬೇಕೋ ಬೇಡವೋ, ಆಯಿತಾ. ಈ ದುಡ್ಡು ಬರೋದು ಹೆಂಗಂದರೆ ವ್ಯೂಸ್ ನೋಡಿ, ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ನ ಒಂದು ವೀಡಿಯೋ ನೋಡ್ತಿದ್ದಾರೆ ಅಂದರೆ 4,000 ವಾಚ್ ಟೈಮು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಆ ವ್ಯೂಸಿಂದ ನಮಗೆ ಯೂಟ್ಯೂಬರ್ಗಳಿಗೆ ದುಡ್ಡು ಬರುತ್ತೆ, ಆಯಿತಾ. ಇಲ್ಲಿ ಬಾಟ್ ಸಬ್ಸ್ಕ್ರೈಬರ್ಸ್ ತಾನೇ, ಅವ್ರು ತಾನೇ ಏನು ವೀಡಿಯೋ ನೋಡ್ತಾರೆ, ಆಯಿತಾ, ವೀಡಿಯೋ ನೋಡೋದೇ ಇಲ್ಲ. ಹಂಗಾಗಿ ಅವ್ರಿಗೆ ಏನಾಗುತ್ತೆ ಅಂದರೆ ಕೆಲವೊಂದು ಯೂಟ್ಯೂಬ್ ಇವು ಇದ್ದಾವೆ ಸಬ್ಸ್ಕ್ರೈಬರ್ಸ್ ಹಾಕೋವು ಪೇಜ್ಗಳು, ಅವು ಹೆಂಗಂದರೆ ಹಾಕ್ಸ್ತಾರೆ, ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ, ದುಡ್ಡು ಇಸ್ಕೊಂಡು ಸಬ್ಸ್ಕ್ರೈಬರ್ಸ್ ಹಾಕ್ಕೊಡ್ತಾರೆ, 4,000 ವಾಚ್ ಟೈಮು ಕಂಪ್ಲೀಟ್ ಮಾಡ್ತಾರೆ ಒಂದೇ ದಿನದಲ್ಲಿ, ನಿಮಗೆಲ್ಲ ಆಗುತ್ತೆ ಅನ್ಕೋ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕು 1 ದಿನ ಆದಮೇಲೆ 2 ದಿನ ಆದಮೇಲೆ 3 ದಿನ ಆದಮೇಲೆ ನಿಮ್ಗೇನು ಸಬ್ಸ್ಕ್ರೈಬರ್ಸ್ ಹಾಕಿದ್ರು ಅವರೆಲ್ಲ ಹೋಗ್ಬಿಡ್ತಾರೆ. ಈ ರೀತಿ ಪ್ರಾಬ್ಲಮ್ ಅಂತೂ ಆಗೋದಂತೂ ಫಿಕ್ಸು, ಆಯಿತಾ. ಸೊ ನನ್ನ ಪ್ರಕಾರ ನಾನು ಹೇಳೋದು ಏನಂದರೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಿ. 1 ಸಲ ಪಬ್ಲಿಕ್ ಆಗಲಿಲ್ಲ, 2 ಸಲ ಪಬ್ಲಿಕ್ ಆಗಲಿಲ್ಲ, ವೈರಲ್ ಆಗಲಿಲ್ಲ ಅಂದರೆ ವೀಡಿಯೋ ವೈರಲ್ ಮಾಡೇ ಮಾಡ್ತಾರೆ ಯೂಟ್ಯೂಬ್ನವ್ರು. ನೀವೊಂದು 100 ವೀಡಿಯೋ ಹಾಕಿರಿ ಅಂತ ಅದ್ರಲ್ಲಿ 1 ವೀಡಿಯೋನಾದರೂ ಪಬ್ಲಿಕ್ ಆಗಲ್ಲ, ವೈರಲ್ ಆಗಲ್ವ, ಹಾಗೇ ಆಗುತ್ತೆ. ಸೊ ಹಂಗಾಗಿ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಎಲ್ಲಿಂದ ಸಿಗ್ತಾರೋ ಅಲ್ಲೇವರೆಗೂ ನಮ್ಮ ಟ್ಯಾಲೆಂಟ್ ನೋಡಾಗಿರಲಿ ಯಾವುದೋ ಒಂದಾಗಿರಲಿ, ಅಲ್ಲಿ ಒರಿಜಿನಲ್ ಸಬ್ಸ್ಕ್ರೈಬರ್ಸ್ ನಮಗೆ ಸಿಗೋವರೆಗೂ ಸುಮ್ಮನೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ, ಆಯಿತಾ. ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಂತ ಆಗಿರ್ಬೋದು, ವಾಚ್ ಟೈಮ್ ಕಂಪ್ಲೀಟ್ ಆಗ್ತಿಲ್ಲ ಅಂತ ಆಗಿರ್ಬೋದು. ಈ ಒಂದು ಕಾರಣಕ್ಕೆ ನೀವು ತಲೆ ಕೆಡಿಸ್ಕೊಂತಲೇ ವೀಡಿಯೋ ಮಾಡಾಕಿದರೆ ನಿಮ್ಗೆ ಏನಾದರೂ ಒಂದು ಬೆನಿಫಿಟ್ ಆಗೇ ಆಗಿರುತ್ತೆ. ಸೊ ಹಂಗಾಗಿ ತಲೆ ಕೆಡಿಸ್ಕೊಂಡಲೇ ಇನ್ಮೇಲೆ, ಆಯಿತಾ, ಈ ಥರ ಫೇಕ್ ಸಬ್ಸ್ಕ್ರೈಬರ್ಸ್ನ ಹಾಕ್ಸ್ಕೊಳೋ ಬದಲು, ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಳೋ ಬದಲು ಸುಮ್ಮನೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಪಾಡಿಗೆ ನೀವು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ತಲೆ ಹಾಕೋದಕ್ಕೂ ಹೋಗಬೇಡಿ. ಎಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೋ ಇಲ್ವಾ, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೋ ಇಲ್ಲೋ ಅದೆಲ್ಲ ನೋಡೋದಕ್ಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಂಬಿಡಿ. ಈ ಒಂದು ವೀಡಿಯೋನ ಮುಗಿಸ್ತಿದ್ದೀನಿ. ಆದಷ್ಟು ಬೇಗ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.